ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಮಾ ಇಂತಿ ಬಂಗಾರ ಮೂವಿ ಟ್ರೇಲರ್ ಬಗ್ಗೆ ಮಾತಾಡೋಕ್ಕೆ ಬಂದೆ. ಸೊ ಟ್ರೇಲರ್ ಬಗ್ಗೆ ಹೇಳಬೇಕು ಅಂದರೆ, ಸಮಂತ ಅವರು ಆಫ್ಟರ್ 3 ಇಯರ್ಸ್ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಅದು ಅವರ ಫ್ಯಾನ್ಸ್ಗಳಿಗೆ ತುಂಬಾ ಖುಷಿ ಕೊಡೋ ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ಈ ಮೂವಿನ ನಂದಿನಿ ರೆಡ್ಡಿ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಸೊ ಇವಾಗ ಆಲ್ರೆಡಿ ನಾವು ಈ 2 ಕೊಂಬೋ ಓ ಬೇಬಿ ಅನ್ನೋ ಮೂವಿ ನೋಡಿದ್ದೀವಿ. ಸೊ ಅದು ತುಂಬಾ ಹಿಟ್ ಆಯಿತು ಕೂಡ. ಸೊ ಇದು ಕೂಡ ಹಿಟ್ ಆಗುತ್ತೆ ಅಂತ ಎಲ್ರಿಗೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ್ಯಂಡ್ ಇವಾಗ ನಾನು ಮೂವಿ ಬಗ್ಗೆ ಹೇಳಬೇಕು ಅಂದರೆ, ನಾನು ಟ್ರೇಲರ್ ನೋಡಿದಾಗ ನನಗೆ ಏನು ಅನ್ನಿಸ್ತು ಅಂದರೆ, ಇದು ಟ್ರೇಲರ್ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದೆ. ಹಾಗೆ ಆ್ಯಕ್ಷನ್ಸ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಒಂದು ಹೆಣ್ಣು ಮದುವೆ ಆದಮೇಲೆ ಸೊಸೆ ಆದ ತಕ್ಷಣವೇ ಅವಳನ್ನ ಎಲ್ಲರೂ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಕುಕ್ಕಿಂಗ್ ಮಾಡೋಕ್ಕೆ ಬಂದರೆ ಚೆನ್ನಾಗಿರುತ್ತೆ ಸಾಕು, ಆಮೇಲೆ ಅವಳಿಗೆ ಒಂದು ಒಳ್ಳೆ ಬಿಹೇವಿಯರ್ ಇದ್ದರೆ ಸಾಕು, ಮನೆಗೆ ಬಂದವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಇಷ್ಟೇ. ಆದರೆ ಸೊಸೆ ಅಂದರೆ ಹೀಗೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಎಲ್ರಿಗೂ. ಆದರೆ ಈ ಮೂವಿಯಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ಇದು ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಕಷ್ಟ ಬಂದರೆ ಒಂದು ಫ್ಯಾಮ್ಲಿಗೆ ಅವಳು ಅದನ್ನು ಹೇಗೆ ಫೇಸ್ ಮಾಡ್ತಾಳೆ, ಒಂದು ಧೈರ್ಯದಿಂದ ಫೇಸ್ ಮಾಡಬೇಕು. ಹಾಗೆ ಏನೇ ತೊಂದರೆ ಬಂದರೂ ಕೂಡ ಅದನ್ನು ಅವಳು ಹೆಗಲು ಕೊಟ್ಟು ಅದನ್ನು ಫೇಸ್ ಮಾಡಿ ಫ್ಯಾಮ್ಲಿನ ಕಾಪಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಮೂವಿಲಿ ಸಮಂತ ಅವರು ಯಾರು ಅನ್ನೋದೇ ನಮಗೆ ಸ್ಟಾರ್ಟಿಂಗ್ ಗೊತ್ತಿರೋದಿಲ್ಲ ಅಂತ ತೋರಿಸಿದ್ದಾರೆ. ಅಂದರೆ ಟ್ರೇಲರ್ ನೋಡಿದಾಗೆ ನಮ್ಗೆ ಗೊತ್ತಾಗುತ್ತೆ ಅದು ಅವ್ರು ಯಾರನ್ನೋ ಒಂದು ಐಡೆಂಟಿಟಿನೇ ಅವ್ರು ಬಿಟ್ಕೊಟ್ಟಿಲ್ಲ. ಸೊ ನಾವು ಮೂವಿ ಹೋಗಿ ನೋಡಿದಾಗ ಅವ್ರು ಆ್ಯಕ್ಚುಲಿ ಯಾರು, ಅವರು ಹೇಗೆ ಆ ಫ್ಯಾಮ್ಲಿಗೆ ಬಂದು ಜಾಯಿನ್ ಆಗ್ತಾರೆ ಅನ್ನೋದೆಲ್ಲ ನಾವು ತಿಳ್ಕೊಬಹುದು. ಆ್ಯಂಡ್ ಆ ಕ್ಯೂರಿಯಾಸಿಟಿ ಕೂಡ ನನಗೂ ಇದೆ, ನಿಮಗೂ ಇರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಮೂವಿಲಿ ಪ್ಲಸ್ ಪಾಯಿಂಟ್ ಏನಂದರೆ, ಸಮಂತ ಅವರು ಆ್ಯಕ್ಷನ್ ಸೀನ್ಸು, ಅಂದರೆ ಅವ್ರದ್ದು ಸಾರಿನೇ ಅವರು ಹಾಕ್ಕೊಂಡ್ಬಿಟ್ಟು ಫೈಟ್ಸ್ ಎಲ್ಲ ಮಾಡಿದ್ದಾರೆ ಸ್ಯಾರೀಲಿ, ವಿಚ್ ಈಸ್ ವೆರಿ ಒಂದು ವುಮೆನ್ಗೆ ಒಂದು ಸ್ಟ್ರೆಂಥನ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಆ ಸ್ಯಾರೀಲಿ ಅವರು ಎಷ್ಟು ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಅಂದರೆ, ಆ್ಯಕ್ಷನ್ ಸೀನ್ ಕೂಡ ಯಾರಿಗೆ ನೋಡಿದರೂ ಕೂಡ ಅದೊಂದು ಮೋಟಿವೇಶನ್ಸ್ ಫೀಲ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಹಾಗೆ ಈ ಸ್ಟೋರಿ ರೈಟರ್ ಬಂದುಬಿಟ್ಟು ನಿಧಿಮೂರು ಅವರು, ಅವ್ರದ್ದು ಕೂಡ ಅವ್ರ ಸ್ಟೋರಿ ರೈಟ್ ಆಗಿರೋದ್ರಿಂದ ಇದು ಒಂದು ಚಿತ್ರಕ್ಕೆ ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಕೂಡ ಸಿಕ್ಕಿದೆ ಅಂತ ನಾನು ಹೇಳಬಲ್ಲೆ. ಎಸ್, ಇದು ಇಷ್ಟೇ ನಾನು ಟ್ರೇಲರ್ ಬಗ್ಗೆ ಹೇಳ್ತೀನಿ. ಬಿಕಾಸ್ ನನಗೆ ಮೂವಿ ತುಂಬಾ ಕ್ಯೂರಿಯಾಸಿಟಿ ಇದೆ, ಬಿಕಾಸ್ ಇದು ಕಂಪ್ಲೀಟ್ಲಿ ಒಂದು ವುಮೆನ್ ಓರಿಯೆಂಟೆಡ್ ಇರೋದ್ರಿಂದ. ಆ್ಯಂಡ್ ಎಸ್, ಇನ್ನೊಂದು ಹೇಳ್ತೀನಿ, ಈ ಮೂವಿಲಿ ನಮ್ಮ ಕನ್ನಡಿಗ ಅಂದರೆ ಕನ್ನಡ ಆ್ಯಕ್ಟರ್ ದೂತ್ ಪೇಡ ಅಂತ ಕರೆಸ್ಕೊಳ್ಳೋ ಅಂತಲೇ ಫೇಮಸ್ ಆಗಿರೋ ದಿಗಂತ್ ಕೂಡ ಇದ್ದಾರೆ. ಸೊ ನಾನು ಕೂಡ ಎಕ್ಸೈಟೆಡ್ ಇದ್ದೀನಿ, ಬಿಕಾಸ್ ಅವ್ರದ್ದು ರೋಲ್ ಹೇಗಿದೆ, ಅವರು ಅದನ್ನು ಹೇಗೆ ನಿಭಾಯಿಸಿದ್ದಾರೆ ಅಂತ. ನಾನು ಇಲ್ಲಿವರೆಗೂ ನೋಡಿದಾಗೆ ದಿಗಂತ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಬ್ರೇಕ್ ಮಾಡಿಲ್ಲ. ಅವ್ರ ಫ್ಯಾನ್ಸ್ಗಳಿಗೂ ಕೂಡ ಅವರು ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಹಾಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ಜೂನ್ 19 ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಹೋಗಿ ಮೂವಿ ನೋಡೋಣ. ನಾನು ಖಂಡಿತ ಹೋಗಿ ನೋಡಿಬಿಟ್ಟು ನಿಮಗೆಲ್ಲ ಹೇಳ್ತೀನಿ ಹೇಗಿತ್ತು ಅಂತ. ಸೊ ನೀವು ಫ್ಯಾಮ್ಲಿ ಜೊತೆ ಹೋಗಿ ನೋಡಿ, ಆ್ಯಂಡ್ ನಿಮಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.